ಕ್ರಿಶ್ ಎದ್ದು ಹೋಗಿ ಫ್ರೆಶ್ ಆಗು ಅಂದ. ನಾನೇನಾ ಅನ್ನುವಂತ ನೋಡಿದ್ಲು ಸ್ಪಂದನ. ಹೋಗಿ ಚಿನ್ನು ಅಂದ. ಇಕ್ಕಟ್ಟಿನ ಮುಖಭಾವ ತೋರಿಸಿದ್ಲು. ಕ್ರಿಶ್ ಎದ್ದು ಸ್ಪಂದನ ಕೈ ಚಾಚ್ತವಳೆ ಇದ್ಲು. ಕಬೋರ್ಡ್ ಹತ್ರ ಕರ್ಕೊಂಡು ಹೋಗಿ ಅದನ್ನು ಓಪನ್ ಮಾಡಿ, ಇವೆಲ್ಲವೂ ನಿಂದೆ ಬುಜ್ಜಿ, ನಿನಗೆ ಬೇಕಾಗಿರೋ ಪ್ರತಿಯೊಂದು ವಸ್ತು ನಿನ್ನ ನೀಡ್ಸ್ ಇಲ್ಲಿವೆ, ನಂಗೆ ತಿಳಿದಿದ್ದನ್ನು ತೊಗೊಂಡಿದ್ದೀನಿ ಅಂದ. ಅದನ್ನು ನೋಡಿ ಅವಳು ಕಣ್ಣು ಅಗಲ ಹಾಕ್ಸಿದ್ಲು. ಕಬೋರ್ಡ್ ಕಡೆ ಮತ್ತು ಕ್ರಿಶ್ ಕಡೆ ತಿರುಗಿ ನೋಡ್ತಿದ್ಲು. ಕ್ರಿಶ್ ಸ್ಪಂದನಳನ್ನ ಕಬೋರ್ಡ್ ಕಡೆ ತಿರುಗಿಸಿ, ಇವೆಲ್ಲವೂ ನಿನಗೋಸ್ಕರವೇ ಬುಜ್ಜಿ, ಯಾವಾಗಲಾದರೂ ನೀನು ಈ ಮನೆಗೆ ಬರ್ತೀಯಾ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೆ ನನಗೆ ಇಷ್ಟ ಆದವುಗಳು, ಇನ್ನು ಕೆಲವು ನಾನೇ ಡಿಸೈನ್ ಮಾಡಿಸಿದವುಗಳು, ನಿನಗೆ ಇದಾದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆಲ್ಲ ತೊಗೊಂಡಿದ್ದೀನಿ. ನಿನಗಿಷ್ಟ ಆದರೆ ಹಾಕೋ, ಇಲ್ಲಾಂದರೆ ಹೋಗಿ ಶಾಪಿಂಗ್ ಮಾಡೋಣ ಅಂದ. ಸ್ಪಂದನ ಕ್ರಿಶ್ ಕಣ್ಣುಗಳನ್ನೇ ನೋಡಿ ಸೈಲೆಂಟಾಗಿ ವಾಶ್ರೂಮ್ ಒಳಗಡೆ ಹೊರಟೋದ್ಲು. ಕ್ರಿಶ್ ನಗ್ತಾ ಹೋಗಿ ಸೋಫಾದಲ್ಲಿ ಕೂತ್ಕೊಂಡ. ಆಮೇಲೆ 5 ನಿಮಿಷಕ್ಕೆ ಅವಳು ಫ್ರೆಶ್ ಆದ ನಂತರ ಕ್ರಿಶ್ ಜಿಮ್ಗೆ ಹೋದ. ಸ್ಪಂದನ ಸೀರೆ ಉಟ್ಕೊಂಡು ರೆಡಿಯಾಗಿ ಕೆಳಗೆ ಬಂದಳು. ಮೇಡ್ಸ್ ಇಡೀ ಮನೆಯನ್ನು ಕ್ಲೀನ್ ಮಾಡ್ತಿದ್ದಾರೆ. ಒಬ್ಬ ದೊಡ್ಡ ವಯಸ್ಸಿನ ಆಂಟಿ ಹತ್ರ ಹೋಗಿ, ರಂಗೋಲಿ ಹಾಕೋದಕ್ಕೆ ಹಿಟ್ಟಿದೆಯಾ ಅಂತ ಕೇಳಿದ್ಲು. ಅವಳು ತಂದು ಕೊಟ್ಲು. ಹೋಗಿ ಬಾಗಿಲಲ್ಲಿ ರಂಗೋಲಿಯನ್ನು ಇಟ್ಲು ಸ್ಪಂದನ. ಮನೆ ಒಳಗಡೆ ಬಂದು ಪೂಜೆ ರೂಮ್ ಓಪನ್ ಮಾಡಿ ಏನೇನಿದೆ ಅಂತ ನೋಡಿದ್ಲು. ಮೊದಲು ಸಾಂಬ್ರಾಣಿ ಹಾಕಿದ್ಲು. ದೇವರ ರೂಮ್ ಪೂರ್ತಿ ಕ್ಲೀನ್ ಮಾಡಿ ದೇವರ ನಾಮಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ಲು. ತುಂಬ ಅರ್ಥಗರ್ಭಿತವಾಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ಲು. ಈ ರೀತಿ ದೇವರ ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡಿದ್ಲು. ಪೂಜೆ ಮಾಡ್ತಾ ಹಾಡನ್ನು ಹಾಡ್ತಾ ಇದ್ಲು. ತುಳಸಿ ಕಟ್ಟೆಗೂ ಹೂಗಳನ್ನ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿ ಅನ್ನೊಂದು ಪ್ರದಕ್ಷಿಣೆ ಹಾಕಿ ಮನೆ ಒಳಗಡೆ ಬಂದು ಮತ್ತೆ ಇನ್ನೊಂದು ಶ್ಲೋಕವನ್ನು ಶುರು ಮಾಡಿದ್ಲು. ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ, ಮಹಾದೇವೇ ಚ ವಿದ್ಮಹೇ ವಿಷ್ಣುಪತೆ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್, ಓಂ ಶಾಂತಿ 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 ಅಂತ ಗಂಟೆ ಬಾರಿಸಿ ದೇವರ ಕೋಣೆ ಹತ್ರ ಆರತಿ ಬೆಳಗಿದ್ಲು. ಯಾವಾಗಲೂ ಸ್ಪಂದನ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲೋ, ಕ್ರಿಶ್ ಜಿಮ್ನಿಂದ ಬಂದ. ಕೆಂಪು ಬಣ್ಣದ ಸೀರೆ, ಹಣೆಯಲ್ಲಿ ಕುಂಕುಮ, ಕೆಂಪು ಬಣ್ಣದ ಬಳೆಗಳು, ತಲೆಗೆ ಇನ್ನೂ ಹಾಗೆ ಟವೆಲ್ ಸುತ್ತಿದ್ದಾಳೆ. ರೆಡ್ ಕಲರ್ ಬೊಟ್ಟು, ಕಣ್ಣು ಮುಚ್ಚಿದ್ರೆ ಪಾಪ ಅನ್ನೋ ಹಾಗೆ ನೋಡ್ತಿದ್ದಾಳೆ. ಸ್ಮಿತಾ ಕಾರ್ತಿಕ್ ರೂಮ್ನಿಂದ ಬಂದರು. ಮೇಡ್ಸ್ ಎಲ್ಲಿದ್ದವರು ಅಲ್ಲಿ ಸ್ಟಿಫಾಗಿ ನಿಂತುಬಿಟ್ರು. ಅಂಜಲಿ ಆಂಟಿ ತನ್ಮತೆಯಿಂದ ಕಣ್ಣು ಮುಚ್ಕೊಂಡ್ರು. ವಿರಾಟ್ ವಂಶಿ ರೂಮ್ ಮುಂಭಾಗ ಕೂತು ಸ್ಪಂದನನ್ನೇ ನೋಡ್ತಿದ್ದಾರೆ. ಸ್ವಾತಿ ಬಾಯಿ ತೆರೆದು ನಿದ್ದೆ ಮಾಡ್ತಿದ್ದಾಳೆ. ಮಗುವಿಗೆ ಜೋಗುಳ ಹಾಡಾಡೋದಾಗಿತ್ತು. ಪೂಜೆ ಮುಗಿದ ಮೇಲೆ ಹಿಂದೆ ತಿರುಗಿ ಎಲ್ಲರನ್ನ ನೋಡಿ ಇಕ್ಕಟ್ಟಿನಿಂದ ತಲೆ ತಗ್ಗಿಸ್ಕೊಂಡ್ಲು. ಅಂಜಲಿ ಆಂಟಿ ಬಂದು ಕಿವಿಗಳಲ್ಲಿ ಅಮೃತ ಹೆಣೆದಾಗಿತ್ತು ಅಂದರು. ಸೈಲೆಂಟಾಗಿ ನೋಡಿದ್ಲು. ವಿರಾಟ್ ಬಂದು, ಯಾರು ಬೇಜಾರು ಮಾಡ್ಕೊಂಡಿಲ್ಲ ತಾಯಿ, ಯಾಕೆ ಫೀಲ್ ಆಗ್ತಿದ್ಯಾ? ನಿಜಕ್ಕೂ ಇಷ್ಟು ವರ್ಷಗಳಲ್ಲಿ ನಾನು ಈ ಥರ ಹಾಡು ಕೇಳಿರೋದು, ಪೂಜೆ ಮಾಡಿರೋದು ನೋಡ್ತಿದ್ದೆ ಫಸ್ಟ್ ಟೈಮ್ ಗೊತ್ತಾ. ಮಾಮ್ ಮಾಡ್ತಾರೆ ಆದರೆ ಈ ಥರ ಅಲ್ಲ. ಇನ್ನು ಈ ಸ್ಮಿತಾ ಬಗ್ಗೆ ಅಂತೂ ಹೇಳೋ ಅಗತ್ಯನೇ ಇಲ್ಲ ಅಂದ. ಕಾರ್ತಿಕ್ ಸ್ಮಿತಾಳನ್ನು ನೋಡಿ, ಅದನ್ನು ಯಾಕೆ ಹೇಳ್ತೀಯ ಬಿಡು ಅಂದ. ಸ್ಮಿತಾ ಕಾರ್ತಿಕ್ ಒಂದು ಬಿಗಿದ್ಲು. ಕ್ರಿಶ್ ಡೋರ್ ಹೊರ್ಕೊಂಡು ಸ್ಪಂದನನೇ ನೋಡ್ತಿದ್ದಾನೆ. ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಕಾಫಿ ತರ್ತೀನಿ ಅಂದ್ಲು ಸಣ್ಣ ಧ್ವನಿಯಲ್ಲಿ ಎಲ್ಲರ ಜೊತೆ. ಮೀಡ್ಸಿದಾರಲ್ವ ನಿನ್ಗೆ ಯಾಕೆ ಕೆಲಸ ಅಂದ್ಲು ಸ್ಮಿತಾ. ಸ್ಪಂದನ ನಗ್ತಾ ಕಿಚನ್ ಒಳಗೆ ಹೋದ್ಲು. ಇವಾಗ ನಾನೇನಂದೆ ಅಂತ ನಕ್ಕೆ ಮತ್ತೆ ಕಿಚನ್ಗೆ ಹೋದ್ಲು ಅಂದ್ಲು ಸ್ಮಿತಾ. ಮೇಡ್ಸಿದ್ರೆ ನಮ್ಮ ಕೆಲಸ ನಾವು ಮಾಡಬಾರ್ದಾ ಅಂತ ಹೋದ ವಂಶಿ. ಓಹೋ ಓಕೆ ನಾನು ಫ್ರೆಶ್ ಆಗ್ತೀನಿ, ಅವಳ ಕೈ ಅಡುಗೆ ಸೂಪರ್ ಆಗಿರುತ್ತೆ ಅಂದ್ಲು. ನೀನು ಬರೀ ತಿನ್ನೋಕೆ ಮಾತ್ರ ಹುಟ್ಟಿದ್ಯಾ ಅಂದ ವಂಶಿ. ನೀನು ತಿನ್ನು, ಆಮೇಲೆ ಹೇಳ್ತೀನಿ ಅಂದ್ಲು ಸ್ಮಿತಾ. ಕಾರ್ತಿಕ್ ಕ್ರಿಶ್ ರೂಮ್ ಕಡೆ ನೋಡ್ದ. ಕ್ರಿಶ್ ಸೈಲೆಂಟಾಗಿ ನಿಂತು ಕೆಳಗೆ ನೋಡ್ತಿದ್ದಾನೆ. ಏನು ಕ್ರಿಶ್ ಅಂದ ಕಾರ್ತಿಕ್. ನಥಿಂಗ್ ಅಂತ ಹೇಳಿ ರೆಡಿ ಆಗೋದಕ್ಕೆ ಕೊಟ್ಟೋದ. ಸ್ಪಂದನ ಒಂದು ಕಡೆ ಬ್ರೇಕ್ಫಾಸ್ಟನ್ನು, ಇನ್ನೊಂದು ಕಡೆ ಕಾಫಿ ಟೀ ಮಾಡ್ತಿದ್ದಾಳೆ. ಸ್ಪಂದನ ಮಾಡ್ತಿರೋ ಸ್ಪೀಡ್ ನೋಡಿ ಕೆಲಸದವ್ರು ಆಶ್ಚರ್ಯಪಟ್ಟರು. ಅರ್ಧ ಗಂಟೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ಲು. ಎಲ್ಲರೂ ಬಂದು ಸೋಫಾದಲ್ಲಿ ಕೂತರು. ಸ್ಪಂದನ ಎಲ್ರಿಗೂ ಕಾಫಿ ಕೊಟ್ಟಳು. ಕ್ರಿಶ್ ಕಾಫಿ ತೊಗೊಂಡು ಸ್ಮೆಲ್ ನೋಡಿ ಒಂದು ಸಿಪ್ ಮಾಡ್ಕೊಂಡು ಮುಚ್ಕೊಂಡ. ಟೇಸ್ಟ್ ತುಂಬ ಚೆನ್ನಾಗಿದೆ. ವಂಶಿ ಕುಡ್ದ ಆಹಾ ಅಂದ. ಸ್ಪಂದನ ಭಯದಿಂದ ಕೈಲಿದ್ದ ಕಪ್ ಕೆಳಗೆ ಹಾಕ್ಬಿಟ್ಲು. ಏನೋ ತಪ್ಪು ಮಾಡಿದ್ದೀನೇನೋ ಅಂತ. ಕಪ್ ಪೀಸ್ ಆಗಿ ಹೊಡೆದೋಯ್ತು. ಕ್ರಿಶ್ ತಕ್ಷಣ ಇದು ಬುಜ್ಜಿ ಎಂದ. ಸ್ಪಂದನ ತಲೆ ಮೇಲೆ 2 ಕೈಗಳಿಟ್ಕೊಂಡು ಮೊಣಕಾಲುಗಳ ಮಧ್ಯೆ ತಲೆ ಬಚ್ಚಿಟ್ಕೊಂಡು ಹೊಡಿಬೇಡಿ ಅಂತ ಭಯಪಡ್ತಾ ಇದ್ಲು. ಕ್ರಿಶ್ಗೆ ಹೃದಯ ಹಿಂಡಿದಾಗ ಅನ್ನಿಸ್ತು. ಕ್ರಿಶ್ ಗ್ಲಾಸ್ ಪೀಸ್ಗಳ ಮೇಲೆ ಕಾಲು ಹಿಡ್ದಂತೆ ಜಾಗ್ರತೆಯಾಗಿ ಹೋಗಿ ಸ್ಪಂದನನ್ನ ಎತ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ದ. ಕ್ರಿಶ್ ಯಾವಾಗ ಎತ್ಕೊಂಡು ಅವಳು ಹಾಗೇ ಫ್ರೀಸ್ ಆಗೋದ್ಲು. ಕ್ರಿಶ್ ಸೋಫಾದಲ್ಲಿ ಕೂರಿಸಿ ಮೊಣಕಾಲು ಉರಿ ಕೆಳಗೆ ಕೂತು ಸ್ಪಂದನ ಕಾಲುಗಳನ್ನ ನೋಡ್ದ. ಎಲ್ಲಾದರೂ ಗ್ಲಾಸ್ ಚುಚ್ಚಿದ್ಯಾ ಅಂತ. ಸ್ಪಂದನ ಕಾಲುಗಳ ಹಿಂದೆ ಇಳ್ಕೊಳ್ಳೋದಕ್ಕೆ ನೋಡಿದ್ಲು. ಬಿಟ್ಟರೆ ತಾನೇ ಬುಜ್ಜಿ, ನಿಂಗೇನು ಆಗಲಿಲ್ಲ ತಾನೇ ಅಂದ. ಸ್ಪಂದನ ಬಿಕ್ಕಳಿಸ್ತಾ, ನಾನು ಬೇಕು ಅಂತ ಮಾಡಲಿಲ್ಲ, ಜಾರು ಹೋಯಿತು ಅಂತ ಬಿಕ್ಕಳಿಸ್ತಾ ಹೇಳಿದ್ಲು. ಹೋದರೆ ಹೋಗಲಿ ಬುಜ್ಜಿ, ನಿಂಗೇನು ಆಗಲಿಲ್ಲ ತಾನೇ ಅಂದ. ಭಯದಿಂದ ನೋಡಿದ್ಲು ಕ್ರಿಶ್ನ. ಕ್ರಿಶ್ ಹಗ್ ಮಾಡಿಕೊಂಡು,
ನಿಂಗೇನು ಚುಚ್ಚಿಲ್ಲ ತಾನೇ ಅಂತ ಇಲ್ಲ ಅನ್ನುವಂತ ತಲೆ ಆಡಿಸಿದ್ಲು. ಎಲ್ಲರ ಕಣ್ಗಳಲ್ಲೂ ನೀರು ಬಂತು. ಇಷ್ಟು ಸಣ್ಣ ವಿಷಯಕ್ಕೆ ಅವಳು ಎಷ್ಟು ಹೆದರಿದಾಳೆ ಅಂತ. ಕ್ರಿಶ್ ಸ್ಮಿತಾಳನ್ನ ನೋಡ್ದ. ಕಿಚನ್ಗೋಗಿ ಮೇಸ್ ಜೊತೆ ಸೇರಿ ಗ್ಲಾಸ್ ವೇರ್ ಎಲ್ಲವನ್ನ ತಂದಿಟ್ಲು. ವಿರಾಟ್ ಸ್ಟೋರ್ ರೂಮ್ನಿಂದ ದೊಡ್ಡದೊಂದು ಸುತ್ತಿಗೆ ತಂದ. ಬಾ ಅಂತ ಕೈ ಹಿಡಿದು ಕರ್ಕೊಂಡು ಹೋಗಿ ಸ್ಪಂದನನ್ನ ಹಾಲಿನ ಮಧ್ಯೆ ಕರೆತಂದು ಅವಳ ಕೈಯಿಂದಲೇ ಆ ಗ್ಲಾಸ್ಗಳನ್ನೆಲ್ಲ ಬಿಸಾಡಿ ಒಡೆಸ್ದ. ಸುಮಾರು 20 ಗ್ಲಾಸು, 10 ಬೌಲ್ಸ್, 5 ಪ್ಲೇಟ್ಸ್ ಎಲ್ಲ ಒಡೆದು ಹಾಕಿದ್ಲು. ವಿರಾಟ್ ಕೈಯಿಂದ ಸುತ್ತಿಗೆ ತೊಗೊಂಡು ಸ್ಪಂದನ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಗ್ಲಾಸ್ ಟೀಪಾಯಿ ಮೇಲೆ ಒಂದೇ ಏಟಾಗ್ತಾ ಬಳ್ಳಂತ ಒಡೆದೋಯ್ತು. ಹಾಲು ತುಂಬ ಬರೀ ಗ್ಲಾಸ್ ಚೂರುಗಳು. ಟಿ ವಿ ಹತ್ರ ಕರ್ಕೊಂಡು ಹೋಗಿ ಟಿವಿಯನ್ನು ಓಡಿಸ್ದ. ಅವಳಂತೂ ನಡುಕ್ತಾ ಇದ್ಲು. ವಿಚಿತ್ರವಾಗಿ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದಾಳೆ. ಇನ್ನು ಕೆಲವು ತರಿಸ್ತೀನಿ, ಒಡೆದು ಹಾಕು ಅಂದ. ಹಾಂ ಅಂತ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ಸ್ಪಂದನ ಕಣ್ಗಳ ಮೇಲೆ ಕಿಸ್ ಮಾಡಿ, ಐ ಡೋಂಟ್ ಕೇರ್ ಬುಜ್ಜಿ, ನಾನು ನಿನಗೇನಾದರೂ ಆಯ್ತೇನೋ ಅಂತ ಕಂಗಾಲಾಗಿದ್ದೆ. ಗ್ಲಾಸ್ಗಳಿಗಾಗಲ್ಲ, ಹೋದರೆ ಹೋಗಲಿ, ಮನೆಯಲ್ಲಿರೋ ಎಲ್ಲ ವಸ್ತುಗಳು ಒಡೆದು ಹಾಕು, ನಿಂಗೇನು ಆಗದಂತೆ ಮತ್ತೆ ತರಿಸ್ಕೊಳ್ಳೋಣ, ಆದರೆ ನಿನಗೇನು ಆಗಬಾರ್ದು ಅಂದ. ಸ್ಪಂದನ ನಡುಕ್ತಾ ಕ್ರಿಶ್ ಕೈಗಳನ್ನ ಹಿಡ್ಕೊಳ್ಬೇಕು ಅಂದ್ಕೊಳ್ತಿರುವಾಗ ಕ್ರಿಶ್ ಅವಳ ಕೈಗಳನ್ನ ಕೊಟ್ಟ. ಸ್ಪಂದನ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಕಣ್ಣುಗಳನ್ನೇ ನೋಡಿದ್ಲು. ಏನು ಬುಜ್ಜಿ ಅಂದ. ಕ್ರಿಶ್ ಕೈಗಳಲ್ಲಿ ಮುಖ ಬಚ್ಚಿಟ್ಕೊಂಡು ಜೋರಾಗತ್ತು ಬಿಟ್ಲು. 5 ನಿಮಿಷಗಳ ನಂತರ ಕ್ರಿಶ್ ಅವಳನ್ನ ಎತ್ಕೊಂಡು ಸೋಫಾದಲ್ಲಿ ಕೂರಿಸಿ ಕಣ್ಣೀರು ಒರೆಸಿ ಬುಜ್ಜಿ ಅಂದ. ಸೈಲೆಂಟಾಗಿ ನೋಡಿದ್ಲು. ಇದು ನಿನ್ನ ಮನೆ, ಇವೆಲ್ಲವೂ ನಿಂದ, ಏನಾದರೂ ಮಾಡು, ನೀನು ಜಾಗ್ರತೆ ಆಗಿರುವವರೆಗೂ ನೀನು ಏನು ಮಾಡಿದ್ರು ನಿನ್ನ ಯಾರೂ ಕೇಳಲ್ಲ ಅಂದ. ಸರಿನಾ? ಹ್ಞೂ ಅಂದ್ಲು. ಎಲ್ಲರೂ ಬಂದು ಸ್ಪಂದನನ್ನ ಸುತ್ತುವರೆದು, ನಿನ್ನನ್ನು ಯಾರು ಏನಂತಾರಮ್ಮ, ಏನಾದರೂ ಮಾಡು, ಏನೇ ಮಾಡು, ನೀನು ಸೇಫ್ ಆಗಿರೋವರೆಗೂ ಏನು ಮಾಡಿದ್ರು ಯಾರಿಗೂ ತೊಂದರೆ ಇಲ್ಲ ಅಂದರು. ಬಿಕ್ಕಳಿಸ್ತಾ ಎಲ್ಲರೂ ನೋಡಿದ್ಲು. ವಿರಾಟ್, ವಂಶಿ, ಕಾರ್ತಿಕ್ ಬಂದು ಸ್ಪಂದನ ಕಣ್ಣೀರು ಒರೆಸಿ, ನಮಗೆ ನೀನು ಮಾತ್ರವೇ ಇಂಪಾರ್ಟೆಂಟ್, ದುಡ್ಡು ಕೊಟ್ಟರೆ ಬರೋ ಈ ವಸ್ತುಗಳಲ್ಲ, ನಿಂಗಿಂತ ಇವು ಹೆಚ್ಚಲ್ಲ ಬಂಗಾರ ಅಂದರು. ಸೈಲೆಂಟಾಗಿ ಎಲ್ಲರೂ ನೋಡಿದ್ಲು. ಹೋಗಿ ಫೇಸ್ ವಾಶ್ ಮಾಡ್ಕೊ ಬಂಗಾರ, ನೋಡು ಅದು ಹೇಗಾಗಿದೆಯಾ ಅಂದ ಕ್ರಿಶ್. ಸೈಲೆಂಟಾಗಿ ರೂಮ್ಗೆ ಹೊರಟೋದ್ಲು. ಸ್ಪಂದನ ಹೋದ ತಕ್ಷಣವೇ ಕ್ರಿಶ್ ಹಾಕಿದ ಕಿರ್ಚಾಟಕ್ಕೆ ಇಡೀ ಹಾಲ್ ನಡುಕ್ತು. ಕಾರ್ತಿಕ್, ವಿರಾಟ್, ವಂಶಿ ಕೃಷ್ಣನ ಬೇರೆ ರೂಮ್ಗೆ ಎಳ್ಕೊಂಡು ಹೋದರು. ಸ್ಪಂದನ ಕೇಳಿಸ್ಕೊಂಡ್ರೆ ಹೆದರ್ತಾಳೆ ಅಂತ. ಕ್ರಿಶ್ ಕೋಪ ತಡೀಲಾರದೆ ರೂಮ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆದು ಹಾಕ್ತಾ. ಅಂಜಲಿ ಆಂಟಿ ಬಂದು, ಕ್ರಿಶ್ ಕೋಪ ಮಾಡ್ಕೊಬಿಡ, ನೋಡಿದೆ ಅಲ್ವಾ ಸ್ಪಂದನ ಪರಿಸ್ಥಿತಿ ಅಂದರು. ಕಾರ್ತಿಕ್ ಶರ್ಟ್ ಹಿಡಿದು, ಅವರು ನರಕ ಅನುಭವಿಸ್ಬೇಕು ಕಾರ್ತಿಕ್, ನನ್ನ ಬುಜ್ಜಿ ಹೆಸರು ಹೇಳಿದ್ರೆ ಸಾಕು ಪ್ರತಿಯೊಬ್ಬರಿಗೂ ನಡುಕ ಹುಟ್ಟಬೇಕು ಅಂದ ಆವೇಶದಿಂದ. ಮಾಡೋಣ ಮಾಡೋಣ ಕ್ರಿಶ್, ನೀನು ಮೊದಲು ಬಂಗಾರ ಹತ್ರ ಹೋಗು ಅಂದ ಕಾರ್ತಿಕ್. ಕ್ರಿಶ್ ಓಡುತ್ತಾ ಸ್ಪಂದನ ಹತ್ರ ಹೋದ. ಸ್ಪಂದನ ಬೆಡ್ ಮೇಲೆ ಕೂತು ಏನೋ ಆಲೋಚನೆ ಮಾಡ್ತಿದ್ದಾಳೆ. ಬುಜ್ಜಿ ಅಂದ ಪಕ್ಕದಲ್ಲಿ ಕೂತ. ಸ್ಪಂದನ ಕೃಷ್ಣನ ನೋಡುತ್ತಲೇ ಇದ್ದಾಳೆ. ಏನೋ ಮಾತಾಡದೆ ಎತ್ಕೊಂಡು ಮಡಿಲಲ್ಲಿ ಕೂರಿಸ್ಕೊಂಡ. ಭಯದಿಂದ ಹೇಳೋದಕ್ಕೆ ಹೋದ್ಲು. ಗಟ್ಟಿಯಾಗಿ ಹಿಡ್ಕೊಂಡ. ಬಂಗಾರ ಅಂದ. ಸೈಲೆಂಟಾಗಿ ಕೂತ್ಲು. ಏನಾಯ್ತಮ್ಮ ಅಂದ. ಸ್ಪಂದನ ನೋಡ್ತಾ ಸೈಲೆಂಟಾಗಿ ನೋಡಿದ್ಲು. ಆಫೀಸ್ ಬಗ್ಗೆ ಆಲೋಚನೆ ಮಾಡ್ತಿದ್ಯಾ ಅಂದ. ವಿಚಿತ್ರವಾಗಿ ನೋಡಿದ್ಲು. ಹೇಗೆ ಗೊತ್ತು ಅನ್ನುವಂತೆ. ಅವಶ್ಯಕತೆ ಇಲ್ಲ ಅಂದ. ಲೀವ್ ಕೊಡಲ್ಲ, ಕೋಪ ಮಾಡ್ತಾರೆ ಅಂದ್ಲು ಸಣ್ಣದಾಗಿ. ನೀನು ಆಫೀಸ್ನಲ್ಲಿ ನಿನ್ನ ಯಾವನು ಕೇಳ್ತಾನೆ ಅಂದ. ಅಂದ್ಲು ಅರ್ಥ ಆಗದೆ. ಕ್ರಿಶ್ಗೆ ಏನೋ ನೆನಪಾಗ, ಅಂದರೆ ನೆನ್ನೆ ತಾನೇ ಅಲ್ವಾ ಬಂಗಾರ ಮದುವೆ ಆಗಿದ್ದು, ಇವಾಗಲೇ ಆಫೀಸ್ ಅಂದರೆ ಚೆನ್ನಾಗಿರಲ್ಲ ಅಲ್ವಾ, 1 ವೀಕ್ ಲೀವ್ ಹಾಕು ಅಂದ. ಹ್ಞೂ ಅಂದ್ಲು. ಯಾಕೆ ಅಮ್ಮೋ ಅಂದ. ಸ್ಪಂದನ ತಲೆ ಅಂತ 2 ಕೈಗಳಲ್ಲಿ ತಗೊಂಡು ಕಣ್ಣುಗಳಲ್ಲಿ ನೋಡ್ತಾ ಸೈಲೆಂಟಾಗಿ ಕಣ್ಣುಗಳು ನೋಡ್ತಾ ಕೂತ್ಲು. ಕ್ರಿಶ್, ಬಂಗಾರು ಅಂತ ಮೆಲ್ಲ ಕಿವಿಯಲ್ಲಿ. ಹ್ಞೂ ಅಂದ್ಲು. ಲುಕ್ ಅಟ್ ಮೀ ಅಂದ. ನೋಡಿದ್ಲು. ನೀನು ಯಾರು ಏನು ಕೇಳಲ್ಲ, ಇದು ನಿನ್ನ ಮನೆ, ಇಲ್ಲಿ ನಿನ್ನ ಕೇಳೋರು, ಬೈಯೋರು, ಹೊಡೆಯೋರು, ಕೆಲಸ ಮಾಡಂತ ಹೇಳೋರು ಯಾರೂ ಇಲ್ಲ. ನಿನ್ನ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ನಿನ್ನ ಮಹಾರಾಣಿಯಾಗಿ ನೋಡ್ಕೊಡ್ತೀನಿ ಅಂದ. ಮಹಾರಾಣಿಯಾಗಂದರೆ ಏನು? ನೀನು ಮಹಾರಾಣಿನೇ ಅಂದ. ಸ್ಪಂದನ ಅರ್ಥ ಆಗದಾಗ ನೋಡಿದ್ಲು. ನನಗಿರೋದು ನೀನೊಬ್ಬಳೇ ಅಮ್ಮು, ಮಾಮ್, ಡ್ಯಾಡ್, ತಂಗಿ 3 ಆಕ್ಸಿಡೆಂಟ್ ನನ್ನನ್ನು ಒಬ್ಬಂಟಿ ಮಾಡಿ ಒಟ್ಟು ಹೋದರು ಅಂದ. ಸ್ಪಂದನ ಕಣ್ಣು ತುಂಬ ನೀರು ತುಂಬಿಕೊಂಡು ಕೃಷ್ಣನ್ನ ನೋಡಿದ್ಲು. ನನಗಷ್ಟೇ ಪ್ರಾಪ್ತ ಅಂದ್ಕೊಂಡಿದ್ದೆ ಬಂಗಾರ ಅಂತ ಸ್ಪಂದನ ಕಣ್ಣೀರು ಒರೆಸಿ, ನಿನ್ನ ಕಣ್ಣುಗಳಲ್ಲಿ ನಾನು ಮಾತ್ರ ಕಾಣಿಸ್ಬೇಕು, ಕಣ್ಣೀರಲ್ಲ. ನೀನು ನನ್ನ ನೋಡುವಾಗ ನಿನ್ನ ಮುಖದಲ್ಲಿ ನನ್ನ ನೋಡ್ತಿರೋ ಗರ್ವ ಕಾಣಿಸ್ಬೇಕೆ ಹೊರತು ಬೇಸರ ಅಲ್ಲ. ನನ್ನ ನೋಡಿ ನೀನು ಹೆದರೋದೇನು ಬಂಗಾರ? ನಾನು ನೀನು ಧೈರ್ಯವಾಗಬೇಕೇ ಹೊರತು ಭಯ ಅಲ್ಲ ಅಂದ. ಸ್ಪಂದನ ಏನು ಅರ್ಥ ಆಯಿತು ಏನೋ, ಹಾಗೆ ಅವನ ಎದೆ ಮೇಲೆ ತಲೆ ಇಟ್ಕೊಂಡ್ಳು. ಕ್ರಿಶ್ ಸ್ಪಂದನ ಕೈಗಳನ್ನ ತನ್ನ ಸುತ್ತಲೂ ಹಾಕ್ಕೊಂಡ. ಸ್ಪಂದನ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಳು. 10 ನಿಮಿಷಕ್ಕೆ ಹಾಗೆ ನಿದ್ದೆ ಹೋದ್ಲು. ಕ್ರಿಶ್ ಸ್ಪಂದನಾಗೆ ಎಚ್ಚರ ಆಗದಂತೆ ಜಾಗೃತಿಯಾಗಿ ಮಲಗಿಸಿ ಹೇಳೋದಕ್ಕೆ ಹೋಗುವಾಗ ಸ್ಪಂದನ ಕ್ರಿಶ್ ಶರ್ಟ್ ಗಟ್ಟಿಯಾಗಿ ಇಟ್ಕೊಂಡ್ಳು. ಮೆಲ್ಲಗೆ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ. ಗಟ್ಟಿಯಾಗಿ ಹಿಡಿದಿದ್ದಾಳೆ. ಮೆಲ್ಲಗೆ ಬಂಗಾರು ಅಂದ. ಹಾಂ ಅಂತ ಆ ಕಡೆ ತಿರುಗಿ ಮಲಗಿದ್ಲು. ಕ್ರಿಶ್ ಶರ್ಟ್ ಬಿಟ್ಟು. ಕ್ರಿಶ್ ಕೆಳಗೆ ಹೋಗೋಷ್ಟರಲ್ಲೇ ಇಡೀ ಹಾಲ್ ಕ್ಲೀನ್ ಮಾಡ್ತಿದ್ರು. ಸ್ಪಂದನಾಳಿಗೆ 1 ವೀಕ್ ಲೀವ್ ಅಪ್ಲೈ ಮಾಡು ಅಂದ ಸ್ಮಿತಾಳಿಗೆ. ಓಕೆ ಅಂದ್ಲು. ಪೆಂಡಿಂಗ್ ವರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡ್ರು.
1 ವೀಕ್ ಬರಲ್ಲ ಅಂತ ಹೇಳ್ದ ವಿಕ್ಕಿ. ಬಂಗಾರ ಪರವಾಗಿಲ್ಲ ತಾನೇ ಅಂತ ಕೇಳ್ದ. ಗೊತ್ತಿದ್ದು ಕೇಳ್ತಿದ್ಯಾ ಅಂತ ಕ್ರಿಶ್. ಜಾಗ್ರತೆ ಎಲ್ಲ ಅರೇಂಜ್ ಮಾಡಿದ್ದೀವಲ್ವ, ಅವಳ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಅವಳು ನಿನ್ಗೆ ಹತ್ರ ಆಗ್ತಾಳೆ ಅಂದ ಕಾರ್ತಿಕ್. ನಾನು ನೋಡ್ಕೊಳ್ತೀನಿ, ಸ್ಪಂದನ ಅವ್ರ ಮನೆಯಿಂದ ಬೇಬಿ ಇವತ್ತು ಬಂದುಬಿಡ್ತಾಳೆ ಅಂದ ಕ್ರಿಶ್. ಮನೆ ಕೆಲಸದಾಗಿ ಅವಳು. ಆಫೀಸರ್ ವರ್ಕ್ಸ್ ಎಲ್ಲ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿಕೊಂಡ್ರು. ಕ್ರಿಶ್ ಸ್ಪಂದನ ಅಳಗ ಕಾಫಿ ತೊಗೊಂಡು ಬೆಡ್ರೂಮ್ಗೆ ಹೋದ. ಇನ್ನು ನಿದ್ದೆ ಮಾಡ್ತಾನೇ ಇದ್ದಾಳೆ. ಕಾಫಿ ಕಪ್ ಪಕ್ಕದಲ್ಲಿಟ್ಟು ಬಂಗಾರು ಅಂದ. 2-3 ಸಲ ಕರೆದ, ಹೇಳಲಿಲ್ಲ. ಪಕ್ಕದಲ್ಲಿ ಮಲಗಿ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನ ಕಿವಿ ಹಿಂದೆ ಸರಿಸ್ತಾ ಬಂಗಾರು ಅಂತ ಕಿವಿ ಮೇಲೆ ಕಿಸ್ ಮಾಡ್ದ. ನಿದ್ದೆಯಲ್ಲೇ ನಕ್ಬಿಟ್ಲು. ಅಬ್ಬಾ ಬಂಗಾರ ಕೊಲ್ತಿದ್ಯಾ ಅಂದ. ಭುಜದ ಮೇಲೆ ಕೈ ಇಟ್ಟು ತಟ್ಟಿ ಬಂಗಾರ ಅಂದ. ಹಾಂ ಅಂತ ತಟ್ಟನೆ ಎದ್ಲು. ಸ್ಲೋ ಬಂಗಾರ, ಏನಿದು, ಯಾಕೆ ಅಷ್ಟೊಂದು ಭಯ? ಕ್ರಿಶ್ ಮುಖದ ಕಡೆನೂ ಟೈಮ್ ನೋಡಿದ್ಲು. 11. ತಲೆ ತಗ್ಗಿಸ್ಕೊಂಡ್ಲು. ತಲೆ ಮೇಲೆ ಎತ್ತಿ ತಿಂದ್ಬಿಟ್ಟು ಮತ್ತೆ ಮಲಗೋ, 11 ಆಯಿತು, ಹೆಲ್ತ್ ಸ್ಪಾಯ್ಲ್ ಆಗುತ್ತಲ್ವಾ ಅಂದ. ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ನಗ್ತಾ ಕಾಫಿ ಕುಡಿ ಅಂದ. ನೀವು ನನಗೆ ಅನ್ನುವಂಥ ಮುಖ ಸಣ್ಣದು ಮಾಡಿ ನೋಡಿದ್ಲು. ಹೌದು ನಾನೇ ತಂದೆ, ಯಾಕೆ ತರಬಾರ್ದಾ, ಕುಡಿ ತಣ್ಣಗಾಗತ್ತೆ ಅಂತ ಒಂದು ಸಿಪ್ ಮಾಡಿಸ್ದ. ಯಾಕೋ ಅವಳು ನಕ್ಕಿದ್ಲು. ನಿನ್ನ ನಗು ನೋಡುತ್ತಲೇ ಬದುಕಬಹುದು ಬಂಗಾರ ಅಂದ ಕ್ರಿಶ್. ಕಾಫಿ ಕಪ್ ಪಕ್ಕದಲ್ಲಿಟ್ಟು ಕೃಷ್ಣ ತಪ್ಕೊಂಡ್ಲು. ನೀವು ನನ್ನ ಜೊತೆ ಇರಬೇಡಿ, ಇಷ್ಟೊಂದು ಪ್ರೀತಿ ತೋರಿಸಿ ನೀವು ಕೂಡ ನನ್ನ ಬಿಟ್ಟು ಹೊಟ್ಟೋದ್ರೆ ನಾನು ತಡ್ಕೊಳ್ಳಲ್ಲ, ನನ್ನ ಬಿಟ್ಬಿಡಿ ಅಂದ್ಲು. ಬರ್ತಿದ್ದ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ, ನಾನು ನಿನ್ನ ಯಾಕೆ ಬಿಟ್ಟು ಹೋಗ್ತೀನಿ ಬುಜ್ಜಿ ಬಂಗಾರ, ನನ್ನ ಪ್ರಾಣ ಇರೋವರೆಗೂ ನೀನು ನನ್ನ ಜೊತೆ ಹೀಗೇ ಇರ್ತೀಯ ಅಂದ. ನನ್ನ ಜೊತೆ ಇದ್ದರೆ ನಿಮಗೆ ಒಳ್ಳೇದು ನಡೆಯಲ್ಲ, ಬೇಡ, ನನ್ನ ಜೊತೆ ಇರಬೇಡಿ ಅಂದ್ಲು. ಬಂಗಾರ ಅಂದ ಕೋಪದಿಂದ. ಬೆದರಿದ್ಲು. ಎದೆಗತ್ರ ಮಾಡಿಕೊಂಡು, ನಿಮ್ಮ ಮನೆಯವ್ರು ನಿನ್ನ ನೋಡ್ಕೊಳ್ಳೋದು ಇಷ್ಟ ಇಲ್ಲದೆ ನಿನ್ನ ಬಗ್ಗೆ ಹೀಗೆ ಹೇಳಿ ನಿನ್ನ ಮೈಂಡ್ನ ಪೊಲ್ಯೂಟ್ ಮಾಡಿದ್ದಾರೆ ಬಂಗಾರು. ನೀನು ಹೇಳಿದಾಗೆ ನನಗೇನಾದರೂ ಆದರೆ ನನ್ನನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಆದರೆ ನಿನ್ನನ್ನು ಬಿಡಲ್ಲ, ಸಾವನಲ್ಲೂ ನನ್ನ ಜೊತೆ ಇರ್ತೀಯಾ ಅಂದ. ಹಾಗನ್ಬಿಡಿ ನೀವು, ಭಯ ಆಗ್ತದೆ ಅಂದ್ಲು ಸ್ಪಂದನ. ಕೃಷ್ಣಕ್ತ. ಬರ್ತೀಯಾ ನನ್ನ ಜೊತೆ ಅಂದ. ಸಾವನಲ್ಲೂ ಜೊತೆ ಇರ್ತೀರಲ್ಲ, ಬರ್ತೀನಿ ಅಂದ್ಲು. ಕಣ್ಗಳಲ್ಲಿ ನೋಡ್ತಾ ಕ್ರಿಶ್ ಸ್ಪಂದನ ಕಣ್ಗಳ ಮೇಲೆ ಕಿಸ್ ಮಾಡಿ ಫ್ರೆಶ್ ಆಗು, ಕಾಫಿ ಈಟ್ ಮಾಡ್ತಾಯಿರ್ತೀನಿ ಅಂದ. ನಾನೇ ಮಾಡ್ತೀನಿ ರೀ, ನಿಮ್ಗೆ ಯಾಕೆ ಶ್ರಮ ಅಂದ್ಲು. ಕ್ರಿಶ್ ಸ್ಪಂದನ ಗಟ್ಟಿಯಾಗಿಡೋದು. ನೀನು ಮಾಡೋ ಯಾವುದೇ ಕೆಲಸನೂ ನಾನು ಅದೃಷ್ಟ ಅಂದ್ಕೊಳ್ತೀನಿ ಹೊರತು ಶ್ರಮ ಅಂದ್ಕೊಳ್ಳಲ್ಲ ಬುಜ್ಜಿ ಅಂದ. ವಿಚಿತ್ರವಾಗಿ ನೋಡಿದ್ಲು. ಸ್ವಾತಿ ಬಂದು ಡೋರ್ ನಾಕ್ ಮಾಡಿದ್ಲು. ಕ್ರಿಶ್ ದೂರ ಸರಿದು ಡೋರ್ ಲಾಕ್ ಓಪನ್ ಮಾಡ್ದ. ಸ್ಪಂದನ ನೋಡಿ, ತಿನ್ಬೇಕಲ್ವ ಬಂಗಾರ, ಹೀಗೆ ತಿಂದೇ ಇದ್ರೆ ಹೇಗೆ ಅಂತ ಸ್ಪಂದನಾಗಿ ಕ್ರಿಶ್ಗೆ ಇಬ್ಬರಿಗೂ ತಿನ್ಸಿದ್ಲು. ಸ್ಪಂದನ ಸ್ವಾತಿಯನ್ನು ನೋಡ್ತಾ ಸೈಲೆಂಟಾಗಿ ತಿಂದ್ಲು. ಸ್ವಾತಿ ಹೊಟ್ಟೋದ ತಕ್ಷಣವೇ ಕೃಷ್ಣನ್ನ ತಳ್ಳಿ ಬಾತ್ರೂಮ್ ಒಳಗೆ ಹೋಗಿ ಶವರನ್ನು ಆನ್ ಮಾಡಿ ಬಿಕ್ಕಳಿಸಿ ಜೋರಾಗಿ ಹತ್ಬಿಟ್ಲು. ಹೊರಗಡೆ ಇದ್ದಂಥ ಕ್ರಿಶ್ಗೂ ಕೇಳಿಸ್ತಿದ್ರು. ಏನೂ ಮಾಡಲಾಗದಂತಹ ಪರಿಸ್ಥಿತಿ ಅವನದ್ದಾಗಿತ್ತು. ಸ್ಪಂದನಾಗೆ ಟೈಮ್ ಬೇಕು, ಇದೆಲ್ಲವನ್ನು ನಂಬೋದಕ್ಕೆ ಟೈಮ್ ತಗೊಳುತ್ತೆ. ಅಲ್ಲೇ ಬೆಡ್ ಮೇಲೆ ಕೂತ ಕ್ರಿಶ್ ಸ್ಪಂದನಾಳ ಅಳುವನ್ನು ಕೇಳ್ತಾ ಕಿರಿಕಿರಿ ಕೋಪ ಯಾರ ಮೇಲೆ ತೋರಿಸ್ಬೇಕೋ ತಿಳಿದೆ ಸೈಲೆಂಟಾಗಿ ಕೂತು ಸ್ಪಂದನ ಪಿಕ್ಚರ್ಸ್ ನೋಡ್ತಾ ಕಂಟ್ರೋಲ್ ಮಾಡಿಕೊಂಡ. ಅರ್ಧ ಗಂಟೆಗೆ ಅಳೋ ಸೌಂಡ್ ಕಡಿಮೆ ಆಯಿತು. 15 ನಿಮಿಷ ಆದರೂ ಹೊರಗೆ ಬರಲಿಲ್ಲ. ಕ್ರಿಶ್ಗೆ ಯಾಕೋ ಡೌಟ್ ಬಂತು. ಡೋರ್ ನಾಕ್ ಮಾಡ್ದ. ಡೋರ್ ಓಪನ್ ಇತ್ತು. ನೋಡ್ದ, ಸ್ಪಂದನ ಬಿಕ್ಕಳಿಸ್ತಾ ಅಲ್ಲೇ ಮಲಗಿದಾಳೆ. ಕ್ರಿಶ್ ಕಣ್ಣುಗಳಲ್ಲಿ ನೀರು ಬಂತು. ಸ್ಪಂದನಳನ್ನ ಹಾಗೆ ನೋಡಿ ಮೆಲ್ಲಗೊಳಗಡೆ ಹೋದ. ಬಂಗಾರ ಅಂದ. ಉತ್ತರಿಸಲಿಲ್ಲ. ಹಾಗೇ ಎತ್ಕೊಂಡು ಹೊರಗೆ ಬಂದು ಬೆಡ್ ಮೇಲೆ ಮಲಗಿಸ್ದ. ಫುಲ್ಲು ತೇವ ಆಗ್ಬಿಟ್ಟಿದ್ದಾಳೆ ಪಾಪ. ಸ್ಪಂದನ ಅತ್ತು ನಿದ್ದೆ ಮಾಡ್ತಾ ಇದ್ದಾಳೆ. ಇವಾಗಲೂ ಅದೇ ಆಯಿತು. ಡ್ರೆಸ್ ಚೇಂಜ್ ಮಾಡಿಸಲು ಸ್ಮಿತಾಳನ್ನ ಕರಿಬೇಕು ಅಂತ ಅಂದ್ಕೊಂಡು ಡೋರ್ವರೆಗೆ ಹೋಗಿ ಮತ್ತೆ ಬಂದು ಕ್ರಿಶ್ ತನ್ನದೇ ಒಂದು ಟೀ ಶರ್ಟನ್ನು ಹಾಕಿ ತಲೆಗೆ ಒಂದು ಟವಲ್ ಸುತ್ತಿ ಮಲಗಿಸಿ ಕೆಳಗಡೆ ಹೊರಟೋದ. ತುಂಬ ಕೋಪದಿಂದ ಕೆಳಗೆ ಬಂದ. ಆ ಕೋಪ ಸ್ಪಂದನ ಮೇಲಲ್ಲ, ತನ್ನ ಮೇಲೆ ತನಗೆ ಏನು ಮಾಡೋದಕ್ಕಾಗ್ತಿಲ್ಲ ಅನ್ನೋಂತಹ ಕೋಪ. ಕೆಳಗಡೆ ಬಂದು ಲ್ಯಾಪ್ಟಾಪನ್ನು ತಗೊಂಡು 2 ಗಂಟೆಗಳವರೆಗೆ ದೆವ್ವ ಹಿಡಿದವನಂಗೆ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾನೆ ಇದ್ದ ಕ್ರಿಶ್. ಕೃಷ್ಣನ ನೋಡಿ ಎದರಿ ಯಾರು ಕೃಷ್ಣನ ಮಾತಾಡ್ಸೋ ಸಹವಾಸ ಕೂಡ ಮಾಡಲಿಲ್ಲ, ಯಾಕೆ ಬೇಕು ಅಂತ. ಅಷ್ಟರಲ್ಲೇ ಮಧ್ಯಾಹ್ನ 2 ಗಂಟೆ. ಹೀಗೆ ಇದ್ದರೆ ಕೃಷ್ಣ ಅಂತ ಸ್ವಾತಿ ಪ್ಲೇಟ್ನಲ್ಲಿ ಲಂಚ್ ಹಾಕ್ಕೊಂಡು ಕ್ರಿಶ್ ರೂಮ್ ಕಡೆ ಹೋಗಬೇಕಂತ ಬೇಕಂತಲೇ ಕ್ರಿಶ್ ಮುಂಭಾಗದಿಂದ ಹೋದ್ಲು. ಕ್ರಿಶ್ ನೋಡ್ದ. ಏನು ಅಂದ. ಸ್ಪಂದನ, ನೀನು ಇಬ್ಬರು ಮಾರ್ನಿಂಗ್ ಕೂಡ ಸರಿಯಾಗಿ ತಿಂದಿಲ್ಲ, ಹೀಗೆ ಇದ್ದರೆ ಹೇಗೆ? ಈಗಾಗಲೇ ನೋಡಿದೆ ಅಲ್ವಾ ಹಿಂಗಿದೆ ಅಂತ, ಅವಳ ಹೆಲ್ತ್ ಏನಾಗಬೇಕು, ಅದಕ್ಕೆ ರೂಮ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದ್ಲು ಸ್ವಾತಿ. ಕ್ರಿಶ್ ಟೈಮ್ನ ನೋಡ್ದ.
ಶಿಟ್ ಅಂತ ಸ್ವಾತಿ ಕೈಲಿದ್ದಂತಹ ಪ್ಲೇಟ್ನನ್ನು ತಗೊಂಡು, ನೀವು ಹೋಗಿ ಲಂಚ್ ಮಾಡಿ, ನಾನು ಅವಳಿಗೆ ತಗೊಂಡು ಹೋಗ್ತೀನಿ ಅಂತ ಅಲ್ಲಿದ್ದವ್ರು ಯಾರ ಮಾತನ್ನು ಕೇಳದೆ ರೂಮ್ಗೆ ಓಡ್ದ. ಕೃಷ್ಣ ಟೈಮ್ ಆಗೋಗಿದೆಯಲ್ಲ ಅಂತ. ಕ್ರಿಶ್ ರೂಮ್ಗೆ ಹೋಗುವಂಥ ಟೈಮ್ಗೆ ಸ್ಪಂದನ ಇವಾಗಷ್ಟೇ ಕದಲ್ತಾ ಇದ್ದಾಳೆ. ಕ್ರಿಶ್ ಪ್ಲೇಟ್ ಪಕ್ಕದಲ್ಲಿಟ್ಟು ಸ್ಪಂದನಾಳ ಹತ್ರ ಹೋಗಿ, ಬಂಗಾರ ಅಂದ. ಹ್ಞೂ ಅಂದ್ಲು. ಏಳು ಬುಜ್ಜಿ, ನೀನು ತಿನ್ನಬೇಕು ಅಂದ. ಹ್ಞೂ ಅಂದ್ಲು. ಪ್ಲೀಸ್ ಅಮ್ಮು ಅಂದ. ಟಕ್ಕನೆ ಕಣ್ ತೆರೆದ್ಬಿಟ್ಲು. ರೂಮ್ ಸ್ವಲ್ಪ ಕತ್ಲೆಯಾಗೇ ಇದೆ. ಕ್ರಿಶ್ ಸ್ಪಂದನ ಡ್ರೆಸ್ಸನ್ನು ಚೇಂಜ್ ಮಾಡಬೇಕಾಗಿದ್ದರಿಂದ ಡೋರ್ಸು, ವಿಂಡೋಸು, ಕರ್ಟನ್ಸು ಎಲ್ಲವನ್ನು ಕ್ಲೋಸ್ ಮಾಡಿಬಿಟ್ಟಿದ್ದ. ಕಂದ, ತಿಂದ್ಬಿಟ್ಟು ಮಲ್ಕೊಳ್ಳಮ್ಮ ಅಂತಂದ. ಆಶ್ಚರ್ಯದಿಂದ ನೋಡಿದ್ಲು. ಗೆಟ್ ಅಪ್ ಅಂದ. ಎದ್ದು ಕೂತ್ಲು. ಕಾಲುಗಳು ತಣ್ಣಗನ್ಸಿ ಬ್ಲ್ಯಾಂಕೆಟ್ ಒಳಗಡೆ ನೋಡಿದ್ಲು. ಕ್ರಿಶ್ ತಕ್ಷಣ ಸ್ಪಂದನ ತಲೆ ಹಿಡಿದು ಕಣ್ಣುಗಳಲ್ಲಿ ನೋಡ್ತಾ, ಬುಜ್ಜಿ ಅಂದ. ಹ್ಞೂ ಅಂದ್ಲು. ಸ್ಮಿತಾ ಚೇಂಜ್ ಮಾಡಿದ್ಲು ಅಂದ. ಇಕ್ಕಟ್ಟಿನಿಂದ ಕದಿದ್ಲು. ಬ್ಲ್ಯಾಂಕೆಟ್ ಪೂರ್ತಿಯಾಗಿ ಹೊತ್ತಿಸಿ, ಮೊದಲು ತಿನ್ನು, ಆಮೇಲೆ ಏನಿದ್ರು ಅಂತ ಸ್ಪಂದನಾಳನ್ನು ಮಾತಾಡೋದಕ್ಕೆ ಬಿಡದೆ ಗಬಗಬನೆ ತಿನ್ಸೇ ಬಿಟ್ಟ. ಕ್ರಿಶ್ ಮುಖದ ಕಡೆ ನೋಡ್ತಾ ಸೈಲೆಂಟಾಗಿ ತಿಂದು ಮುಗಿಸಿದ್ಲು ಸ್ಪಂದನ. ಕ್ರಿಶ್ ನೀರನ್ನು ಕೂಡ ಕುಡಿಸಿ ಹಣೆ ಮೇಲೆ ಕಿಸ್ ಮಾಡಿ, ಮಲ್ಕೋ ಬುಜ್ಜಿ, ಇನ್ನೂ ಡಿಸ್ಟರ್ಬ್ ಮಾಡಲ್ಲ ಅಂತಂದ ಕ್ರಿಶ್ ಸ್ಪಂದನಾಳಿಗೆ. ಸ್ಪಂದನ ಅಂತೂ ಕೃಷ್ಣನ ಕಣ್ಣು ಹಗಲ ಮಾಡಿ ನೋಡಿದ್ಲು. ಟಕ್ಕನ್ ಹೋಗಿ ಕಣ್ಣುಗಳ ಮೇಲೆ ಕಿಸ್ ಮಾಡಿಬಿಟ್ಟ. ಮಲ್ಕೋ ಬುಜ್ಜಿ ಅಂತ ಬಿಟ್ಟು ಫಾಸ್ಟಾಗಿ ಕೆಳಗಡೆ ಹೊರಟೋದ ಕ್ರಿಶ್. ಸ್ಪಂದನಾಗಿ ಹುಚ್ಚಿಡ್ದಾಗನ್ಸಿ ಪವಿತ್ರ ಕಾಲ್ ಮಾಡಿದ್ಲು. ಪವಿತ್ರ ಕಾಲನ್ನು ರಿಸೀವ್ ಮಾಡಿ, ಏನು ಮಾಡ್ತಿದ್ಯಾ ಸ್ಪಂದನ ಅಂತ ಕೇಳಿದ್ಲು. ಹಾಂ ಅಂದ್ಲು. ನೀನಿರೋದು ಕ್ರಿಶ್ ಸರ್ ಹತ್ರ ಅಂದಮೇಲೆ ಹೆಂಗಿದೆಯಾ ಅಂತ ಯಾಕೆ ಕೇಳ್ತೀನಿ ಅಂತ ಅಂದ್ಲು. ನಿನಗೆ ಇವ್ರು ಗೊತ್ತಾ ಅಂತ ಕೇಳಿದ್ಲು ಮೆಲ್ಲಗೆ. ನಿಮ್ಮ ಯಜಮಾನ್ರಾ? ಗೊತ್ತು ಅಂದ್ಲು ಪವಿತ್ರ. ಸೈಲೆಂಟಾಗಿದ್ಲು ಸ್ಪಂದನ. ಪವಿತ್ರ ಸ್ಪಂದನ ಅಂದ್ಲು. ಹ್ಞೂ ಅಂದ್ಲು ಸ್ಪಂದನ. ನಿನಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗತ್ತೆ. ಮೊದಲು ನೀನು ನಿನ್ನ ಮೈಂಡ್ನಲ್ಲಿರೋದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಮನಸ್ಸು ಹೇಳೋದನ್ನು ಕೇಳು ಸ್ಪಂದನ. ಒಪ್ಕೊಳ್ತೀನಿ, ಹುಚ್ಚಿಡ್ದಾಗಿರುತ್ತೆ. ಸಮುದ್ರದ ಮಧ್ಯದಲ್ಲಿ ನಿಂತು ಸಾವಿಗೆ ಎದುರಾಗಿ ಈಜೋರಿಗೆ ದೇವರು ಕಾಣಿಸಿ ಕೋರಿಕೆಗಳನ್ನ ಈಡೇರಿಸ್ತೀನಿ ಅಂದರೆ ನಂಬೋದಕ್ಕೆ ಟೈಮ್ ಬೇಕಾಗುತ್ತೆ ಅಂತಂದ್ಲು ಪವಿತ್ರ. ನನಗೆ ಭಯ ಆಗ್ತಿದೆ ಅಂತಂದ್ಲು ಸ್ಪಂದನ ಪಾಪ. ಮೊದಲು ಅದನ್ನು ಬಿಡು. ದಿನ ಎಷ್ಟು ಮೆಸೇಜಸ್ ಮಾಡ್ತೀನಿ ನಿನಗೆ. ನಿನ್ನೆ ಅಲ್ಲಿಂದ ಬಂದಾಗಿಂದ ಯಾಕೆ ಮಾಡಿಲ್ಲ ನೀನು? ಕ್ರಿಶ್ ಸರ್ ಮೇಲೆ ಇರೋ ನಂಬಿಕೆ, ಅವರಿಗೆ ನೀನಂದರೆ ಪ್ರಾಣ ಸ್ಪಂದನ. ನಾನೇನು ಹೇಳಲ್ಲ, ನೀನೇ ಎಲ್ಲವನ್ನ ತಿಳ್ಕೊತೀಯ ಅಂತ ಅಂದ್ಲು. ಸ್ಪಂದನ ಸೈಲೆಂಟಾಗಿದ್ಲು ಅಷ್ಟೇ. ಸ್ಪಂದನ, ಎಲ್ಲ ಇವೆಯಾ, ಏನಾದರೂ ಬೇಕಾ ಅಂತ ಕೇಳಿದ್ಲು. ಕ್ರಿಶ್ ಹೇಳಿದ್ದ ಕೇಳಲು ಅದಕ್ಕೆ ಕೇಳಿದ್ಲು. ಹ್ಞೂ ಅಂದ್ಲು ಸ್ಪಂದನ. ಏನು ಬೇಕು ಅಂತ ಕೇಳಿದ್ಲು. ಸಣ್ಣದಾಗಿ ಹೇಳಿದ್ಲು. ಏನು ಹೇಳ್ತಿದ್ಯಾ ಸ್ಪಂದನ, ಕೇಳಿಸ್ಲಿಲ್ಲ ಅಂತಂದ್ಲು. ಮೆಸೇಜ್ ಮಾಡ್ತೀನಿ ಅಂದ್ಲು. ಪರವಾಗಿಲ್ಲ ಹೇಳು ಅಂದ್ಲು. ಯಾರಾದರೂ ಕೇಳ್ತಾರೆ ಅಂದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.